ಎಲ್ರಿಗೂ ನಮಸ್ಕಾರ. ಗೆಳತಿ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ. ಬನ್ನಿ ಸ್ನೇಹಿತರೆ, ಇವತ್ತು ಒಂದು ವಿಶೇಷವಾದ ಚಿಕ್ಕ ಮಾಹಿತಿ ಏನಂದ್ರೆ ಮನಿ ಸೇವಿಂಗ್ಸ್ ಬಗ್ಗೆ ಮಾಹಿತಿಯನ್ನು ತಿಳಿಸ್ತಾ ಇದ್ದೀನಿ. ಹಾಗೆ ಬೀರು ಆಗಿರಲಿ ಅಥವಾ ನಿಮ್ಮ ವ್ಯಾಪಾರ ಸ್ಥಳದಲ್ಲಿ ಕ್ಯಾಶ್ ಬಾಕ್ಸ್ ಅನ್ನ ಯಾವ ರೀತಿ ಕ್ಲೀನ್ ಮಾಡಬೇಕು, ನಿಮ್ಮ ದುಡ್ಡಿನ ಜೊತೆ ಈ ಒಂದು ವಸ್ತುವನ್ನ ಇಟ್ಟರೆ ಸಾಕು, ಅನಾವಶ್ಯಕ ಖರ್ಚು ಕಡಿಮೆ ಆಗಿ ದುಡ್ಡು ಉಳಿತಾಯ ಆಗೋದಕ್ಕೆ ಶುರುವಾಗುತ್ತೆ. ಅಕ್ಷಯ ತೃತೀಯ ದಿನ ಏನಾದರೂ ಮಂಗಳಕರ ವಸ್ತುಗಳನ್ನ ನಾವು ತೊಗೊಂಡು ಬಂದರೆ ಆ ರೂಪದಲ್ಲಿ ಮಹಾಲಕ್ಷ್ಮಿ ಮನೆಗೆ ಬರ್ತಾರೆ ಅನ್ನೋದು ನಂಬಿಕೆ. ಅದೇ ರೀತಿ ಈ ದಿನ ಒಳ್ಳೊಳ್ಳೆ ಶುಭ ಕಾರ್ಯಗಳು ಕೂಡ ಮಾಡ್ತಾರೆ. ಹೊಸ ಕೆಲಸಗಳನ್ನ ಪ್ರಾರಂಭ ಮಾಡುವಂಥದ್ದು, ಮನೆ ಗೃಹ ಪ್ರವೇಶ, ಹಾಲುಕ್ಸುವಂಥದ್ದು ಅಥವಾ ಬೇರೆ ಬೇರೆ ಹೊಸ ಕೆಲಸಕ್ಕೋಸ್ಕರ ಇನ್ವೆಸ್ಟ್ಮೆಂಟ್ ಮಾಡುವಂಥದ್ದು, ಈ ಥರದ್ದೆಲ್ಲನೂ ಕೂಡ ಈ ದಿನ ಮಾಡಲಾಗತ್ತೆ. ಅಂದರೆ ಈ ದಿನ ಮಾಡೋದ್ರಿಂದ ಅದರ ಒಂದು ಫಲ ಅಕ್ಷಯವಾಗಿರುತ್ತೆ ಅನ್ನೋ ಕಾರಣಕ್ಕೆ, ಹಾಗೆ ಹೆಚ್ಚು ಹೆಚ್ಚು ಇಂಥ ಶುಭ ಕಾರ್ಯಗಳನ್ನು ಮಾಡುವಂಥ ಅವಕಾಶಗಳು ಸಿಗುತ್ತೆ ಅನ್ನೋ ಕಾರಣಕ್ಕೆ ಈ ದಿನಕ್ಕೋಸ್ಕರ ಕಾಯ್ತಾ ಇರ್ತೀವಿ. ಅದೇ ರೀತಿ ಮನೆಗೆ ಏನೂ ತರೋದಕ್ಕೆ ಆಗಲಿಲ್ಲ ಅಂದರೂ ಕೂಡ ಅಟ್ಲೀಸ್ಟ್ ನಾವು ಮನೆಯಲ್ಲೇ ಮನಿ ಸೇವಿಂಗ್ಸನ್ನು ಸ್ಟಾರ್ಟ್ ಮಾಡಬಹುದು. ಈಗಾಗಲೇ ತುಂಬ ಜನ ವರಮಹಾಲಕ್ಷ್ಮಿ ಹಬ್ಬ ಆದಮೇಲೆ ಸ್ಟಾರ್ಟ್ ಮಾಡಿರ್ತೀರ. ಇನ್ನೂ ಯಾರಾದರೂ ಸ್ಟಾರ್ಟ್ ಮಾಡಿಲ್ಲ ಅಂದರೆ ಇವತ್ತಿನಿಂದ ಶುರು ಮಾಡಬಹುದು. ಇದೇ ಅಕ್ಷಯ ತೃತೀಯದ ದಿನ ನೀವು ಮನಿ ಸೇವಿಂಗ್ಸನ್ನು ಸ್ಟಾರ್ಟ್ ಮಾಡ್ಬೋದು. ಯಾವ ರೀತಿ ಮಾಡಬೇಕು ಅನ್ನೋದನ್ನು ಮತ್ತೊಮ್ಮೆ ನಿಮಗೆ ಹೇಳ್ಕೊಡ್ತಾ ಇದ್ದೀನಿ. ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ. ಹಾಗೆ ಯಾವ ಸಮಯದಲ್ಲಿ ಮಾಡಬೇಕು ಅಂತಂದರೆ ಬೆಳಗಿನ ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡಿದ್ರೆ ತುಂಬ ಒಳ್ಳೆಯದು. ಯಾಕೆ ಅಂತಂದರೆ ಈ ಸಮಯದಲ್ಲಿ ತೃತೀಯ ತಿಥಿ ಕೂಡ ಇರುತ್ತೆ, ರೋಹಿಣಿ ನಕ್ಷತ್ರ ಇರುತ್ತೆ, ಹಾಗೆ ಸೌಭಾಗ್ಯ ಯೋಗ ಕೂಡ ಇರುತ್ತೆ. ಹಾಗಾಗಿ ಬೆಳಗ್ಗೆ 4:15 ಬೆಳಗ್ಗೆ 7:20 ನೀವು ಮನೇಲಿ ಪೂಜೆನೂ ಮಾಡಬೇಕು, ಹಾಗೆ ಮನಿ ಸೇವಿಂಗ್ಸನ್ನು ಕೂಡ ಸ್ಟಾರ್ಟ್ ಮಾಡಬೇಕು. ಅಕಸ್ಮಾತ್ ಈ ಸಮಯದಲ್ಲಿ ಮಾಡೋದಕ್ಕಾಗಲಿಲ್ಲ ಅಂತಂದರೆ ಸಂಜೆ ಗೋಧೂಳಿ ಸಮಯದಲ್ಲೂ ಕೂಡ ಮಾಡಬಹುದು. ಸಂಜೆ 5:30 ತನಕ ಈ ಸಮಯದಲ್ಲಿ ನೀವು ಮಾಡಬಹುದು. ಮಧ್ಯಾಹ್ನ ಅಭಿಜಿತ್ ಮುಹೂರ್ತ ಇರುತ್ತೆ, ಆದರೆ ಈ ಸಮಯದಲ್ಲಿ ಯಮಗಂಡ ಕಾಲ ಇರುತ್ತೆ. ಹಾಗಾಗಿ ಮಧ್ಯಾಹ್ನ ಮಾಡೋದಾದರೆ ಕೆಲವೇ ನಿಮಿಷಗಳು ಮಾತ್ರ, ಅಂದರೆ ಒಂದು 20 ನಿಮಿಷಗಳ ಟೈಮ್ ಇರುತ್ತೆ. 1 ಗಂಟೆಯಿಂದ 1:20 ಒಳಗಾಗಿ ಈ ಸಮಯದಲ್ಲಿ ಯಮಗಂಡ ಕಾಲ ಮುಗಿದಿರುತ್ತೆ. ಹಾಗಾಗಿ ಈ ಸಮಯದಲ್ಲೂ ಕೂಡ ಮಾಡಬಹುದು. ಮಧ್ಯಾಹ್ನದ ಅಭಿಜಿತ್ ಮುಹೂರ್ತ 12:30 1:30 ತನಕ ಇರುತ್ತೆ. ಯಮಗಂಡ ಕಾಲ ಕೂಡ 11:30 1 ಗಂಟೆ ತನಕ ಇರುತ್ತೆ. ಹಾಗಾಗಿ 1 ಗಂಟೆಯಿಂದ 1:20 ಒಳಗಾಗಿ ನೀವು ಮನಿ ಸೇವಿಂಗ್ಸನ್ನು ಸ್ಟಾರ್ಟ್ ಮಾಡ್ಬೋದು. ಮಧ್ಯಾಹ್ನ ಅಥವಾ ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡಿದ್ರೆ ತುಂಬ ಒಳ್ಳೆಯದು. ಆದಷ್ಟು ಪ್ರಯತ್ನ ಮಾಡಿ. ಪೂಜೆ ಹೇಗಿದ್ದರೂ ಬೆಳಗ್ಗೆನೇ ಮಾಡ್ತಾ ಇರ್ತೀರ, ಮನಿ ಸೇವಿಂಗ್ಸನ್ನು ಕೂಡ ಹಾಗೆ ಮಾಡಿ. ಯಾವ ರೀತಿ ಮಾಡಬೇಕು ಅಂದರೆ, ಈಗ ನೀವು ದುಡ್ಡನ್ನು ಕೂಡಿಡೋದಕ್ಕೆ ಏನನ್ನು ಇಟ್ಕೊಂಡಿರ್ತೀರ, ಬಾಕ್ಸ್ ಆಗಿರಲಿ, ಹುಂಡಿಗಳಾಗಿರಲಿ, ಅಥವಾ ಈ ರೀತಿ ತಾಮ್ರದ ಚೆಂಬಾಗಿರಲಿ, ಸ್ಟೀಲ್ ಚೆಂಬು ಯಾವುದನ್ನ ಬೇಕಾದರೂ ಯೂಸ್ ಮಾಡ್ಬೋದು. ಕಬ್ಬಿಣದ ಬಾಕ್ಸ್ಗಳನ್ನು ಕೂಡ ಯೂಸ್ ಮಾಡ್ಬೋದು, ಅಥವಾ ಕೆಂಪು ಬಣ್ಣದ ಟಪ್ಪರ್ವೇರ್ ಬಾಕ್ಸ್ನ ಕೂಡ ಯೂಸ್ ಮಾಡ್ಬೋದು. ನೀವು ದುಡ್ಡನ್ನ ಸೇರಿಸಿಡೋದಕ್ಕಿಂತ ಮೊದಲು ನಿಮ್ಮ ಕ್ಯಾಶ್ ಬಾಕ್ಸನ್ನು ಚೆನ್ನಾಗಿ ತೊಳಿಬೇಕು. ಯಾವ ರೀತಿ ತೊಳಿಬೇಕು? ಚೆನ್ನಾಗಿ ಅರಿಶಿನ ನೀರಲ್ಲಿ ತೊಳೆದು ಒರೆಸಿ, ಆಮೇಲೆ ಈ ರೀತಿ ನೋಡಿ ಒಂದು ಸ್ವಲ್ಪ ಅಕ್ಷತೆ, ನಿಮ್ಮ ಮನೇಲಿ ಪೂಜೆಗೆ ಯೂಸ್ ಮಾಡೋ ಅಕ್ಷತೆ ಆದರೂ ಹಾಕ್ಬೋದು, ಅಥವಾ ರಾಯರ ಅಕ್ಷತೆ ಏನಾದರೂ ಇಟ್ಕೊಂಡಿದ್ರೆ ಅದನ್ನು ಕೂಡ ಗುರುಗಳನ್ನು ಪ್ರಾರ್ಥನೆ ಮಾಡ್ತಾ, ಲಕ್ಷ್ಮೀ ಕುಬೇರನ ಮನೆ ದೇವರನ್ನು ಪ್ರಾರ್ಥನೆ ಮಾಡ್ತಾ ಒಂದು ಸ್ವಲ್ಪ ಅಕ್ಷತೆಯನ್ನು ಮೊದಲು ಹಾಕಿ, ಆಮೇಲೆ ಒಂದು ಲಾವಂಚ ಬೇರು ಮತ್ತು ಒಂದು ಸ್ವಲ್ಪ ಬಿಲ್ವಪತ್ರೆ ಮತ್ತು ಲಾವಂಚ ಬೇರಿಗೆ ಆಕರ್ಷಣಾ ಶಕ್ತಿ ಜಾಸ್ತಿ. ಹಾಗಾಗಿ ಇದನ್ನು ಮೊದಲು ಹಾಕಬೇಕು. ಆಮೇಲೆ 11 ರೂಪಾಯಿ, 21 ರೂಪಾಯಿ, 51, 101 ನಿಮ್ಮ ಶಕ್ತ್ಯಾನುಸಾರ ನೀವು ದುಡ್ಡನ್ನು ಹಾಕಿ ಮನಿ ಸೇವಿಂಗ್ಸನ್ನು ಸ್ಟಾರ್ಟ್ ಮಾಡಬಹುದು. ದುಡ್ಡು ಇವತ್ತೇನೋ ನಾವು ಈ ರೀತಿ ಕೂಡಿಸೋದಕ್ಕೆ ಶುರು ಮಾಡ್ತೀವಿ, ಆದರೆ ನಮಗೆ ಯಾವ ರೀತಿ ಇನ್ಕಮ್ ಬರುತ್ತೆ ಅಂತ ನೀವು ಯೋಚನೆ ಮಾಡ್ಬೋದು. ಅದಕ್ಕೂ ಕೂಡ ದೇವರೇ ದಾರಿ ತೋರಿಸ್ತಾರೆ. ಒಟ್ಟಿನಲ್ಲಿ ಒಂದು ಒಳ್ಳೆ ಉದ್ದೇಶಕ್ಕೆ ಅಂತ ಸ್ಟಾರ್ಟ್ ಮಾಡಿ ದೇವ್ರ ಹತ್ರ ಕೇಳ್ಕೊಳ್ಳಿ. ಮುಂದಿನ ವರ್ಷ ನಿಮ್ಮ ಮಕ್ಕಳ ಅಡ್ಮಿಷನ್ಗಿರ್ಬೋದು, ಅಥವಾ ಹಬ್ಬ ಹರಿದಿನಗಳಿಗಿರ್ಬೋದು, ಅಥವಾ ನಿಮ್ಮ ಯಾವುದೇ ದೇವರ ಅರ್ಕೆಯನ್ನು ತೀರಿಸೋ ಸಲುವಾಗಿರ್ಬೋದು, ಈ ರೀತಿ ಸಂಕಲ್ಪ ಮಾಡಿಕೊಂಡು ಈ ಒಂದು ಕೆಲಸಕ್ಕೋಸ್ಕರ ನಾನು ದುಡ್ಡನ್ನ ಸೇರಿಸ್ತಾ ಇದ್ದೀನಿ, ಹೆಚ್ಚು ಹೆಚ್ಚು ದುಡ್ಡು ಸೇರಿಸುವಂಥ ಶಕ್ತಿ ಮತ್ತು ಅನುಕೂಲ ನನಗೆ ಮಾಡಿಕೊಡು ತಾಯಿ ಅಂತ ಕೇಳಿಕೊಂಡು ನೀವು ಮನಿ ಸೇವಿಂಗ್ಸನ್ನು ಶುರು ಮಾಡಿ. ಮತ್ತು ಇದನ್ನು ನೀವು ಬೀರುನಲ್ಲಾದರೂ ಇಡ್ಬೋದು, ಅಥವಾ ದೇವ್ರ ಮನೆಯಲ್ಲಾದರೂ ಇಡ್ಬೋದು, ನಿಮ್ಮ ಇಷ್ಟ. ನಿಮಗೆ ಎಲ್ಲಿ ಸೇಫ್ಟಿ ಅನಿಸುತ್ತೋ ಅಲ್ಲಿ ನೀವು ಇಟ್ಕೋಬೋದು. ಇನ್ನೊಂದು ಮುಖ್ಯವಾದ ವಿಚಾರ ಅಂದರೆ, ನಿಮ್ಮ ದುಡ್ಡಿಡೋವಂಥ ಜಾಗನ ಯಾವ ರೀತಿ ಕ್ಲೀನ್ ಮಾಡಬೇಕು. ಯಾಕಂದರೆ ಕೆಲವರೆಲ್ಲ ಹೇಳ್ತಾ ಇರ್ತೀರ, ಅನಾವಶ್ಯಕ ಖರ್ಚು ಜಾಸ್ತಿ, ಎಷ್ಟು ದುಡಿದ್ರೂ ದುಡ್ಡು ನಿಲ್ಲಲ್ಲ ಅಂತ. ಈ ರೀತಿ ನೀವು ಮಾಡಿ ನೋಡಿ, ಖಂಡಿತವಾಗ್ಲೂ ಅನಾವಶ್ಯಕ ಖರ್ಚೆಲ್ಲ ಕಡಿಮೆ ಆಗ್ತಾ ಹೋಗುತ್ತೆ, ನಿಮ್ಮ ಇನ್ಕಮ್ ಜಾಸ್ತಿ ಆಗ್ತಾ ಹೋಗುತ್ತೆ, ನಿಮ್ಮ ಸೇವಿಂಗ್ಸ್ ಕೂಡ ಜಾಸ್ತಿ ಆಗುತ್ತೆ.
ನೀವು ಈ ರೀತಿ ಕ್ಲೀನ್ ಮಾಡೋದಕ್ಕೂ ಕೂಡ ಇದು ಒಳ್ಳೆ ದಿನ. ಅಕ್ಷಯ ತೃತೀಯ ದಿನ ಈ ರೀತಿ ಕ್ಲೀನ್ ಮಾಡ್ಬೋದು ಅಂತ ಯೋಚನೆ ಮಾಡಬೇಡಿ, ಖಂಡಿತವಾಗ್ಲೂ ಮಾಡಿ. ನೀವು ಯಾವ ಟೈಮಲ್ಲಿ ಬೇಕಾದರೂ ಮಾಡಬಹುದು. ಶುಕ್ರವಾರ, ಮಂಗಳವಾರ, ಅಮಾವಾಸ್ಯೆ, ಹುಣ್ಣಿಮೆ ಇಂಥ ದಿನ ಬಿಟ್ಟು ಬೇರೆ ದಿನಗಳಲ್ಲಿ ಮಾಡಿ. ಮತ್ತು ಆದಷ್ಟು ಮಧ್ಯಾಹ್ನ, ಸಂಜೆ ಹೊತ್ತು ಮಾಡೋಕ್ಕೆ ಹೋಗಬೇಡಿ. ಬೆಳಗ್ಗೆ 11 ಗಂಟೆ ಒಳಗಾಗಿ ಮಾಡ್ಕೊಳ್ಳಿ, ತುಂಬ ಒಳ್ಳೆಯದು. ಮೊದಲು ನೀವು ಬೀರು ಆಗಿರಲಿ ಅಥವಾ ನಿಮ್ಮ ವ್ಯಾಪಾರ ಸ್ಥಳದ ಕ್ಯಾಶ್ ಬಾಕ್ಸ್ ಆಗಿರಲಿ, ಆಗಾಗ ಕ್ಲೀನ್ ಮಾಡ್ತಾ ಇರಬೇಕು. ತುಂಬ ಧೂಳೆಲ್ಲ ಸೇರೋದಕ್ಕೆ ಬಿಡಬಾರ್ದು. ಅಲ್ಲಿಟ್ಟಿರೋ ವಸ್ತುನೆಲ್ಲ ತೆಗೆದಿಟ್ಟು ನೀಟಾಗಿ ಅದನ್ನು ಸಣ್ಣ ಬ್ರಷಿಂದ ಎಲ್ಲನೂ ಕೂಡ ಗೂಡಿಸ್ಕೊಂಡು ಧೂಳೆಲ್ಲ ತೆಗೆದು ಹೊರಗಡೆ ಹಾಕಿ, ನೀವಲ್ಲಿ ಒಂದು ಸ್ವಲ್ಪ ನೀರಿಗೆ ಅರಿಶಿನ ಅಥವಾ ಗೋಮೂತ್ರನ ಹಾಕ್ಕೊಂಡು ಚೆನ್ನಾಗಿ ಒರೆಸ್ಕೋಬೇಕು. ಆಮೇಲೆ ಒಂದು ಕೆಂಪು ಬಾಕ್ಸ್ ಅಥವಾ ಕೆಂಪು ಪರ್ಸ್, ನೀವು ಇದರಲ್ಲಿ ದುಡ್ಡನ್ನ ಇಟ್ಕೋಬೋದು ಮನೆಯಲ್ಲಿ ಅಥವಾ ನಿಮ್ಮ ವ್ಯಾಪಾರದ ಸ್ಥಳದಲ್ಲಿ. ಈಗ ವ್ಯಾಪಾರ ಮಾಡುವಂಥ ಸ್ಥಳದಲ್ಲಿ ಡ್ರಾಯರ್ಗಳಿರುತ್ತೆ, ಗಲ್ಲಾಪೆಟ್ಟಿಗೆ ಇರುತ್ತಲ್ಲ, ಅದರಲ್ಲಿ ಕೆಳಗಡೆ ನೀವು ಕೆಂಪು ಬಟ್ಟೆನ ಹಾಸಬೇಕು, ಅದರ ಮೇಲೆ ದುಡ್ಡನ್ನು ಇಟ್ಕೋಬೇಕು. ನೀವು ಬೇಕಾದರೆ ಈ ಮಾರ್ವಾಡಿಗಳ ಅಂಗಡಿಗಳನ್ನು ಗಮನಿಸಿ, ಅವರು ಅದೇ ಥರನೇ ಮಾಡಿರೋದು. ಕ್ಯಾಶ್ ಬಾಕ್ಸಲ್ಲಿ ರೆಡ್ ಕಲರ್ ಬಟ್ಟೆ ಹಾಕಿರ್ತಾರೆ, ಮತ್ತು ದೇವರಿಡುವಂಥ ಜಾಗದಲ್ಲೂ ಕೂಡ ಅಷ್ಟೇ ಅವರು ಕೆಂಪು ಬಟ್ಟೆನ ಹಾಕಿ ಅದರ ಮೇಲೆ ದೇವರಿಟ್ಟಿರ್ತಾರೆ, ದೀಪಗಳಿಟ್ಟಿರ್ತಾರೆ. ಕೆಂಪು ಬಣ್ಣಕ್ಕೆ ಆಕರ್ಷಣಾ ಶಕ್ತಿ ಜಾಸ್ತಿ, ಜೊತೆಗೆ ಲಕ್ಷ್ಮಿ ಮತ್ತು ಆದಿಶಕ್ತಿಗೆ ಪ್ರಿಯವಾದ ಬಣ್ಣ. ಹಾಗಾಗಿ ಈ ರೀತಿ ಕ್ಯಾಶ್ ಬಾಕ್ಸ್ಗಳಲ್ಲಿ, ಬೀರುಗಳಲ್ಲಿ ಕೆಂಪು ಬಟ್ಟೆನ ಹಾಸಿ ಅದ್ರ ಮೇಲೆ ದುಡ್ಡಿಡೋದು ತುಂಬ ಒಳ್ಳೆಯದು. ಅಲ್ಲದೆ ಆ ಜಾಗ ತುಂಬ ಪರಿಮಳ ಭರಿತವಾಗಿರಬೇಕು. ಹಾಗಾಗಿ ಶುಕ್ರವಾರ ದಿನ, ಪ್ರತಿ ಶುಕ್ರವಾರ ಇದನ್ನು ತಪ್ಪದೆ ಮಾಡಿ. ನೀವಲ್ಲಿ ಒಂದು ಸ್ವಲ್ಪ ಪಚ್ಕರ್ಪೂರನ ಉದುರಿಸೋದು, ಅಥವಾ ಈ ಜಾವದ್ ಪೌಡರ್ ಸಿಗುತ್ತೆ ನೋಡಿ, ಅದನ್ನು ಒಂದು ಮೂಲೆಯಲ್ಲಿ, ಅಂದರೆ ಹತ್ತಿನಲ್ಲಿ ಆ ಪೌಡರ್ನ ಹಾಕಿ ಒಂದು ಮೂಲೆಯಲ್ಲಿ ಇಡಬೇಕು. ಅಂದರೆ ಬೀರುನಲ್ಲಾಗಿರಲಿ ಅಥವಾ ಕ್ಯಾಶ್ ಬಾಕ್ಸ್ಗಳಲ್ಲಾಗಿರಲಿ ಒಂದು ಕಡೆ ಅದನ್ನು ಇಡಬೇಕು. ಅದರ ಸುವಾಸನೆ ತುಂಬ ಚೆನ್ನಾಗಿರುತ್ತೆ. ಹಾಗೆ ಮಲ್ಲಿಗೆ ಎಸೆನ್ಸ್, ಅಂದರೆ ಜಾಸ್ಮಿನ್ ಎಸೆನ್ಸ್ ಎಲ್ಲ ಗ್ರಂಥಿಗೆ ಅಂಗಡಿಗಳಲ್ಲಿ ಸಿಗುತ್ತೆ. ತುಂಬಾ ಒಳ್ಳೆ ಪರಿಮಳ ಇರುತ್ತೆ. ಅದನ್ನು ಕೂಡ ಹೀಗೇ ಒಂದು ಕಾಟನಲ್ಲಿ ಸ್ಪ್ರೇ ಮಾಡಿ ಅದನ್ನು ನಿಮ್ಮ ಕ್ಯಾಶ್ ಬಾಕ್ಸಲ್ಲಿ ಇಡಬೇಕು. ಅಂದರೆ ದುಡ್ಡಿನ ಜೊತೆನೇ ಇಡಬೇಕು ಅಂತಲ್ಲ, ಒಟ್ಟಿನಲ್ಲಿ ಆ ಜಾಗದಲ್ಲಿ ಇಡಬೇಕು. ಅದನ್ನು ನೀವೇನು ದುಡ್ಡು ಇಡ್ತೀರ ಆ ಬಾಕ್ಸ್ ಪಕ್ಕದಲ್ಲೋ ಅಥವಾ ಒಂದು ಕಡೆ ಅದನ್ನು ಇಡಬೇಕು. ಎಡಗಡೆನೇ ಇಡಬೇಕು, ಬಲಗಡೆನೇ ಇಡಬೇಕು ಆ ಥರ ಏನೂ ಇಲ್ಲ. ಒಟ್ಟಿನಲ್ಲಿ ಒಂದು ಮೂಲೆಯಲ್ಲಿ ಇಟ್ಟರೆ ಸಾಕು. ಪ್ರತಿ ಶುಕ್ರವಾರ ಅದನ್ನು ಬದಲಾಯಿಸಿ. ಅಥವಾ ನೀವು ಮಲ್ಲಿಗೆ ಹೂವನ್ನೇ ಪ್ರತಿದಿನ ಇಡ್ತೀರಾ ಅಂದರೆ ಅದು ಕೂಡ ತುಂಬ ಒಳ್ಳೆಯದು. ಮಲ್ಲಿಗೆ ಸೀಸನ್ ಇರುವಾಗ ನೀವು ಮಲ್ಲಿಗೆ ಹೂವನ್ನು ಅಲ್ಲಿಟ್ಟರೂ ಪರವಾಗಿಲ್ಲ. ಒಳ್ಳೆ ಪರಿಮಳ ಇರುವಂಥ ಹೂಗಳು ಮತ್ತು ಪತ್ರೆಗಳು, ಕಾಮಕಸ್ತೂರಿ, ತುಳಸಿ, ಮರುಗ, ಧವನ, ಈ ಥರ ತುಂಬ ಪರಿಮಳ ಇರುವಂಥ ಪತ್ರೆಗಳನ್ನು ಕೂಡ ಅಷ್ಟೇ ಅದು ಯಾವಾಗ ಸಿಗುತ್ತೋ ಆಗ ನಿಮ್ಮ ಕ್ಯಾಶ್ ಬಾಕ್ಸ್ ಹತ್ರ ಇಡಬೇಕು. ಇದರಲ್ಲಿ ಯಾವುದೇ ರೀತಿ ಕನ್ಫ್ಯೂಸ್ ಮಾಡ್ಕೋಬೇಡಿ. ಈಗ ನಾನು ಹೇಳಿರುವಂಥ ವಸ್ತುಗಳಲ್ಲಿ ನಿಮಗೆ ಯಾವುದು ಸಿಗುತ್ತೋ ಅದನ್ನು ಪ್ರತಿ ಶುಕ್ರವಾರ ನಿಮ್ಮ ಕ್ಯಾಶ್ ಜೊತೆಗೆ, ಅಂದರೆ ಬೀರುನಲ್ಲಿ ಅಥವಾ ಕ್ಯಾಶ್ ಬಾಕ್ಸ್ಗಳಲ್ಲಿ ಇಡಬೇಕು. ನೀವು ಕ್ಲೀನ್ ಮಾಡೋದು 2 ತಿಂಗಳಿಗೆ 3 ತಿಂಗಳಿಗೆ ಒಂದು ಸಲ ಕ್ಲೀನ್ ಮಾಡಿಕೊಂಡ್ರೆ ಸಾಕು. ಮಂಗಳವಾರ, ಶುಕ್ರವಾರ, ಅಮಾವಾಸ್ಯೆ, ಹುಣ್ಣಿಮೆ ಇಂಥ ದಿನಗಳಲ್ಲಿ ಮತ್ತು ಮಧ್ಯಾಹ್ನ, ಸಂಜೆ ಬಿಟ್ಟು ಬೇರೆ ದಿನಗಳಲ್ಲಿ ಬೆಳಗ್ಗೆ ಹೊತ್ತು 11 ಗಂಟೆ ಒಳಗಾಗಿ ಕ್ಲೀನ್ ಮಾಡ್ಬೋದು. ಇದರಿಂದ ನೀವು ದುಡ್ಡಿಡುವಂಥ ಜಾಗ ಯಾವಾಗಲೂ ಪರಿಮಳ ಭರಿತವಾಗಿರುತ್ತೆ. ಇಂಥ ಕಡೆ ಮಹಾಲಕ್ಷ್ಮಿ ಸದಾಕಾಲ ಇರ್ತಾರೆ. ನೀವು ಇದನ್ನು ಟ್ರೈ ಮಾಡಿ ನೋಡಿ. ಅಲ್ಲದೆ ಇನ್ನೊಂದು ಮುಖ್ಯವಾದ ವಸ್ತುನ ಯಾವಾಗಲೂ ನಿಮ್ಮ ಕ್ಯಾಶ್ ಬಾಕ್ಸಲ್ಲಿ ಇಟ್ಕೋಬೇಕು. ಒಂದು ಗಂಧದ ಚಕ್ಕೆ, ಇದನ್ನು ಕೂಡ ಅಷ್ಟೇ ಯಾವಾಗಲೂ ನಿಮ್ಮ ಕ್ಯಾಶ್ ಬಾಕ್ಸಲ್ಲಿ ಇಟ್ಕೊಳ್ಳಿ. ಇದಂತೂ ಎಷ್ಟೇ ವರ್ಷ ಇಟ್ಟರೂ ಏನೂ ಆಗೋದಿಲ್ಲ. ನೀವು ಒಂದು ಸಲ ತಂದಿಟ್ಕೋಬೇಕು. ಅಕ್ಷಯ ತೃತೀಯಾಗೆ ಏನು ತೊಗೋಬೇಕು ಅಂತ ನೀವು ಯೋಚನೆ ಮಾಡ್ತಾ ಇದ್ದರೆ ಒಂದು ಗಂಧದ ಚಕ್ಕೆನ ತೊಗೊಂಡು ಬನ್ನಿ. ಅದನ್ನು ನಾಳೆ ಪೂಜೆ ಮಾಡಿ ನಿಮ್ಮ ಕ್ಯಾಶ್ ಬಾಕ್ಸಲ್ಲಿ ಇಟ್ಕೊಳ್ಳಿ. ನಿಜಕ್ಕೂ ಇದು ತುಂಬಾ ಸುಲಭವಾದಂಥ ಕೆಲಸ ಅಲ್ವಾ? ಪ್ರತಿಯೊಬ್ಬರು ಕೂಡ ಮಾಡ್ಬೋದು. ಈ ರೀತಿ ನೀವು ಒಂದು 2 ತಿಂಗಳು ಮಾಡಿ ನೋಡಿ. ನಿಮ್ಮ ಮನೇಲಾಗೋ ಚೇಂಜಸನ್ನು ನೀವೇ ಗಮನಿಸಿ ಬೇರೆಯವ್ರಿಗೂ ಕೂಡ ಇದನ್ನು ತಿಳಿಸಿ. ಇನ್ನಷ್ಟು ಮಾಹಿತಿ ಜೊತೆಗೆ ಮತ್ತೆ ಸಿಗ್ತೀನಿ. ಹೋಗಿ ಬರಲಾ?